ಸರ್, ವಿಜಯೇಂದ್ರ ಅವರು ಸಿಎಂ ಕನಸು ಕಾಣ್ತಿದ್ರು, ಹಾಗಾಗಿ ಸರ್ಕಾರ ಪತನಗೊಳಿಸೋದಕ್ಕೆ ಷಡ್ಯಂತ್ರ ನಡೆಸ್ತಿದ್ರು ಅನ್ನುವಂತ ಮಾತುಗಳು. ಕನಸು ಕಾಣದ ಸಂದರ್ಭ ಬಂದ್ರೆ ಹೇಳ್ತೇನೆ, ಸದ್ಯಕ್ಕೆ ಬೇಡ. ನಾನು ರಾಜ್ಯದಲ್ಲಿ ಚನ್ನಪಟ್ಟಣ ಸೇರಿದಂತೆ ಬೈ ಎಲೆಕ್ಷನ್ 3 ಕ್ಷೇತ್ರಗಳಿಗೆ ಬಿಜೆಪಿ ಜಯಮೂರ್ತೂರು ಅನೌನ್ಸ್ ಮಾಡಿಬಿಟ್ಟವ್ರೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಅವ್ರು ಏನು ಹೇಳಿಲ್ಲ ಅಂದ್ರೆ ಅವರೇನು ಅಭ್ಯರ್ಥಿ ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದನ್ನು ಕೂಡ ಕೇಳಿ. ಒಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ JDS ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ ಅಂತ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡೋದು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ರಿಪೋರ್ಟ್ ತರಿಸ್ಕೊಂಡಿದ್ರೆ ಯಾವ್ದು ಪಾಸಿಬಿಲಿಟೀಸ್ ನಿಮ್ಗೆ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ ಅಲ್ಲ, ಅಲ್ಲಿ ರಿಪೋರ್ಟ್ ತಗೊಂಡಿದ್ರೆ ಚನ್ನಪಟ್ಟಣದ್ದು ಅಂತ 2 ಪಾಸಿಬಿಲಿಟಿ ಇದೆ. ಸರ್, ವಿಜಯೇಂದ್ರ ಅವರು ಸಿಎಂ ಕನಸು ಕಾಣ್ತಿದ್ರು, ಹಾಗಾಗಿ ಸರ್ಕಾರ ಪತನಗೊಳಿಸೋದಕ್ಕೆ ಷಡ್ಯಂತ್ರ ನಡೆಸ್ತಿದ್ರು ಅನ್ನುವಂತ ಮಾತುಗಳು. ಕನಸು ಕಾಣದ ಸಂದರ್ಭ ಬಂದ್ರೆ ಹೇಳ್ತೇನೆ, ಸದ್ಯಕ್ಕೆ ಬೇಡ. ನಾನು ರಾಜ್ಯದಲ್ಲಿ ಚನ್ನಪಟ್ಟಣ ಸೇರಿದಂತೆ ಬೈ ಎಲೆಕ್ಷನ್ 3 ಕ್ಷೇತ್ರಗಳಿಗೆ ಬಿಜೆಪಿ ಜಯಮೂರ್ತೂರು ಅನೌನ್ಸ್ ಮಾಡಿಬಿಟ್ಟವ್ರೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಅವ್ರು ಏನು ಹೇಳಿಲ್ಲ ಅಂದ್ರೆ ಅವರೇನು ಅಭ್ಯರ್ಥಿ ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದನ್ನು ಕೂಡ ಕೇಳಿ. ಒಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ JDS ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ ಅಂತ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡೋದು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ರಿಪೋರ್ಟ್ ತರಿಸ್ಕೊಂಡಿದ್ರೆ ಯಾವ್ದು ಪಾಸಿಬಿಲಿಟೀಸ್ ನಿಮ್ಗೆ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ ಅಲ್ಲ, ಅಲ್ಲಿ ರಿಪೋರ್ಟ್ ತಗೊಂಡಿದ್ರೆ ಚನ್ನಪಟ್ಟಣದ್ದು ಅಂತ 2 ಪಾಸಿಬಿಲಿಟಿ ಇದೆ.